ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೈ ಟೆಕ್ ಚಾಲೆಂಜ್. ಇವತ್ತು ನೋಡ್ತಿದ್ದೆ ನಿಮ್ದರ್ನಿಗೆ ಎಪಿಸೋಡ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಡೆದಿರೋ ವಿಡಿಯೋದ ಗಿವ್ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಬನ್ನಿ ಇವಾಗ ಗಿವ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೆಲ್ಲ ಫ್ರೀ ಪೇಟಿಎಂ ಕೇಸ್ ಅನ್ನ ಪ್ರೊವೈಡ್ ಮಾಡೋದು ನೋಡ್ಬೋದು. ನಾನು ಪೇಟಿಎಂ ಅಕೌಂಟ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ನಿಮಗೆ ಪೇ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೆಲ್ಲ ಒಬ್ಬೊಬ್ಬರಿಗೆ ಪೇಟಿಎಂ ಕೇಸ್ ನ ಸೆಂಡ್ ಮಾಡೋಣ. ಫಸ್ಟ್ ನೋಡ್ಬೋದು ಚೇತನ್ ಅವ್ರು ಕಾಪಿ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರು ಇದೇ ತರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಪೇಟಿಎಂ ಕೇಸ್ ನ ಸಕ್ಸಸ್ಫುಲ್ ಆಗಿ ಸೆಂಡ್ ಮಾಡಿದ್ರೆ. ನೆಕ್ಸ್ಟ್ ನೋಡೋದು ಮಾದೇವಿ ಅವರು ಕಾಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಮಾದೇವಿ ಅವರು ಇದೇ ತರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಪೇಟಿಎಂ ಕೇಸ್ ಅನ್ನ ಸಕ್ಸಸ್ಫುಲ್ ಆಗಿ ಸೆಂಡ್ ಮಾಡಿದ್ರೆ. ಇವಾಗ ನೆಕ್ಸ್ಟ್ ವಿನ್ನರ್ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿನ್ನರ್ ಬಂದ್ಬಿಟ್ಟು ಅಹಮದ್ ಅನ್ನು ಕಾಮೆಂಟ್ ಮಾಡಿದ್ದಾರೆ. ಅಚ್ಚಾ ಬಾಯ್ ಸೂಪರ್ ಬ್ರೋ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಹಮದ್ ಅವರು ಇದೇ ತರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಪೇಟಿಎಂ ಕೇಸ್ ನ ಸಕ್ಸಸ್ಫುಲ್ ಆಗಿ ಸೆಂಡ್ ಮಾಡಿ. ನೆಕ್ಸ್ಟ್ ಖುಷಿ ಅನ್ನೋರು ಕಾಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಖುಷಿ ಅವರು ಇದೇ ತರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರಿಗೆ ಪೇಟಿಎಂ ಕೇಸ್ ನ ಸಕ್ಸಸ್ಫುಲ್ ಆಗಿ ಸೆಂಡ್ ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ಇನ್ನು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಅದರಲ್ಲಿ ಯಾವುದೇ ಒಂದು ಆಫರ್ ಆಗಲಿ, ಅಪ್ಡೇಟ್ಸ್ ಆಗಲಿ, ಹಾಗೆ ಗಿವ್ ರಿಸಲ್ಟ್ ಆಗಲಿ, ಯಾವುದೇ ಒಂದು ಟ್ರಿಕ್ಸ್ ಬಂದರೂ ಸಮೇತ ನಾವು ಇದ್ರಲ್ಲಿ ಅಪ್ಡೇಟ್ ಮಾಡಿ. ಒಂದೊಂದು ಆಫರ್ ಬಂದ್ಬಿಟ್ಟು ಲಿಮಿಟೆಡ್ ಇರುತ್ತೆ. ಅದನ್ನೆಲ್ಲ ನಾವು ಪ್ರತಿಯೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಆಫರ್ ಮುಗ್ದೋಗಿರುತ್ತೆ. ಅದಕ್ಕೋಸ್ಕರ ನೀವೇನಾದ್ರು ಇದ್ರಲ್ಲಿ ಜಾಯ್ನ್ ಆಗಿ ನಾನು ಅಪ್ಡೇಟ್ ಮಾಡಿದ ತಕ್ಷಣ ಆಫರ್ ಬಂದ್ಬಿಟ್ಟು ನಿಮ್ಗೆ ಬೇಗ ತಲುಪುತ್ತೆ. ಅದರಿಂದ ನೀವು ಆಫರ್ನ ಒಂದು ಬೆನಿಫಿಟ್ ಅನ್ನೋದು ನೀವು ಪಡ್ಕೊಬಹುದು. ಬಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬನ್ನಿ ಇವಾಗ ಅಪ್ಲಿಕೇಶನ್. ಇವತ್ತು ನಾನು ಹೇಳೋ ಅಪ್ಲಿಕೇಶನ್ ಇಂದ ನೀವು ಮನೇಲೆ ಕುತ್ಕೊಂಡು ಎರ್ನಿಂಗ್ ಅನ್ನೋದನ್ನ ಮಾಡಬಹುದು. ತುಂಬಾ ಜನ ಅಪ್ಲಿಕೇಶನ್ ಇಂದ ತಿಂಗಳಿಗೆ 25,000 ರಿಂದ 30,000 ಎರ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನೀವು ಇದ್ರಲ್ಲಿ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತೀನಿ. ಹಾಗೆ ನಾನು ಕೂಡ ಇದ್ರಲ್ಲಿ ಎರ್ನಿಂಗ್ ಮಾಡ್ತಾ ಇದ್ದೀನಿ. ಅದ್ರ ಪ್ರೂಫ್ ಕೂಡ ತೋರಿಸ್ತೀನಿ ವಿಡಿಯೋನ ಲಾಸ್ಟ್. ಈ ಅಪ್ಲಿಕೇಶನ್ ಹೆಸರು ಮೀಶೋ ಅಂದ್ಬಿಟ್ಟು. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ದೆ ಇದ್ರೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಕೆಳಗಡೆ ನಿಮಗೆ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆ. ಅದನ್ನ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಒಂದು ವೆರಿಫಿಕೇಶನ್ ಕೋಡ್ ಅನ್ನೋದು ಎಂಟ್ರಿ ಮಾಡಬೇಕಾಗುತ್ತೆ. ಆ ಕೋಡ್ ನ ಎಂಟ್ರಿ ಮಾಡ್ಬಿಟ್ಟು ಓಕೆ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಕೆಳಗಡೆ ಸ್ಕಿಪ್ ಆಪ್ಷನ್ ಇರುತ್ತೆ. ಅದನ್ನ ಓಕೆ ಮಾಡ್ಕೊಳ್ಳಿ. ಅದನ್ನ ಓಕೆ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಕಾಣಿಸ್ತಿಲ್ಲ. ಅದನ್ನ ಓಕೆ ಕೊಟ್ಟ ತಕ್ಷಣ ನಿಮಗೆ ಒಂದು ಪರ್ಮಿಷನ್ ಅಂತ ಕೇಳುತ್ತೆ. ಆ ಪರ್ಮಿಷನ್ ನ ಅಲೋ ಕೊಡಿ. ಅಲೋ ಕೊಟ್ಟ ತಕ್ಷಣ ನಿಮ್ಗೆ ಈ ತರ ಹೋಮ್ ಪೇಜ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಇದರಲ್ಲಿ ತುಂಬಾ ತರ ಪ್ರಾಡಕ್ಟ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಸೇಮ್ ಈ ತರ ಅಮೆಝಾನ್, ಫ್ಲಿಪ್ಕಾರ್ಟ್ ಇದೆಯಲ್ಲ ಅದೇ ತರ ನಿಮ್ಗೆ ಪ್ರಾಡಕ್ಟ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಪ್ರಾಡಕ್ಟ್ ನ ಸೇಲ್ ಮಾಡಿ ತುಂಬಾ ಒಳ್ಳೆ ಎರ್ನಿಂಗ್ ಅನ್ನ ಮಾಡಿ. ಕೆಳಗಡೆ ನಿಮಗೆ ಅಕೌಂಟ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ನಿಮ್ಮ ಡ್ಯಾಶ್ ಬೋರ್ಡ್ ಅನ್ನೋದು ಈ ತರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಿದೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಆಡ್ ಮಾಡಿ. ಬ್ಯಾಂಕ್ ಅಕೌಂಟ್ ಆಡ್ ಮಾಡಿದ ತಕ್ಷಣ ಕನ್ಫರ್ಮೇಷನ್ಗೋಸ್ಕರ ಈ ಕಂಪನಿಯಿಂದ ನಿಮಗೆ ₹1 ಅನ್ನೋದನ್ನ ನಿಮ್ಮ ಬ್ಯಾಂಕ್ ಸೆಂಡ್ ಮಾಡ್ತಾರೆ. ಬ್ಯಾಂಕ್ ಬಂದು ಹೋಮ್ ಪೇಜ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇದರಲ್ಲಿ ತುಂಬಾ ತರ ಪ್ರಾಡಕ್ಟ್ಸ್ ಅನ್ನೋದು ಇರುತ್ತೆ. ಪ್ರಾಡಕ್ಟ್ಸ್ ನ ಸೇಲ್ ಮಾಡಿ ನೀವು ಎರ್ನಿಂಗ್ ಅನ್ನೋದನ್ನ ಮಾಡಬಹುದು. ಸಪೋಸ್ ನೋಡಿ ನಿಮ್ಮ ಫ್ರೆಂಡ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅನ್ಕೊಳ್ಳಿ, ಒಂದು ಶರ್ಟೇ ಬೇಕು ಅನ್ಕೊಳ್ಳಿ. ಆ ಶರ್ಟ್ ನ ನೀವು ಇದರಲ್ಲಿ ನೋಡ್ತೀರಾ ಯಾವ್ದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅಕಸ್ಮಾತ್ ನಿಮ್ಮ ಫ್ರೆಂಡ್ಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ವಾಟ್ಸ್ಆಪ್ ಸಿಂಬಲ್ ಇದೆ ನೋಡಿ, ಅದು ಸೆಂಡ್ ಮಾಡಿದ ತಕ್ಷಣ ಈ ಟಿ ಶರ್ಟ್ ಎಷ್ಟು ತರ ಕಲರ್ ಇದೆ, ಹಾಗೆ ಎಷ್ಟು ಕಲೆಕ್ಷನ್ ಇದೆ ಅನ್ನೋದೆಲ್ಲ ನಿಮ್ಮ ಫ್ರೆಂಡ್ಗೆ ಇಮೇಜ್ ಸಮೇತ ಸೆಂಡ್ ಆಗುತ್ತೆ. ಅದ್ರಲ್ಲಿ ನಿಮ್ಮ ಫ್ರೆಂಡ್ ಯಾವ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡ್ತಾರೋ ಆ ಇಮೇಜ್ ನ ನೀವು ನೋಡ್ಕೊಂಡು ಈ ಪ್ರಾಡಕ್ಟ್ ನೀವು ಆರ್ಡರ್ ಮಾಡಿದ್ದೆ ಅಂದ್ರೆ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ಈ ಪ್ರಾಡಕ್ಟ್ ರೇಟ್ ಎಷ್ಟಿದೆ ಅಂದ್ಬಿಟ್ಟು. ಹಾಗೆ ಇಲ್ಲಿ ರೇಟಿಂಗ್ ಕೂಡ ಕೆಳಗಡೆ ನಿಮಗೆ ಆಡ್ ಟು ಕಾರ್ಟ್ ಅಂತ ಇದೆಯಲ್ಲ ಅದನ್ನ ಓಕೆ ಮಾಡ್ಕೊಳ್ಳಿ. ಅದನ್ನ ಓಕೆ ಮಾಡ್ಕೊಂಡ ತಕ್ಷಣ ನಿಮ್ಗೆ ಸೈಜ್ ಅನ್ನೋದು ಕೇಳುತ್ತೆ. ನಿಮ್ಮ ಫ್ರೆಂಡ್ ಯಾವುದೇ ಸೈಜ್ ಬೇಕಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ ಅದನ್ನ ಕೊಟ್ಟಿದ್ದೆ ಅಂದ್ರೆ ಮೇಲ್ಗಡೆ ನೋಡ್ಬೋದು ನಿಮಗೆ ಕಾರ್ಟ್ ಅಲ್ಲಿ ಅದು ಆ್ಯಡ್ ಆಗುತ್ತೆ. ಅದನ್ನ ಪ್ರೆಸ್ ಮಾಡಿದ್ದೆ ಅಂದ್ರೆ ಟಿ ಶರ್ಟ್ ಅನ್ನೋದು ಇಲ್ಲಿ ಆ್ಯಡ್ ಆಗುತ್ತೆ. ನಿಮ್ಗೆ ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್ ಬೇಕಾದ್ರೆ ಮಾಡ್ಬೋದು, ಇನ್ನು ಆಫ್ಲೈನ್ ಬೇಕಾದ್ರೆ ಮಾಡ್ಬೋದು. ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ತಿರ್ಗಿ ಬಂದ್ಬಿಟ್ಟು ಪೇಟಿಎಮ್ಮು, ಫೋನ್ಪೇ, ತಿರ್ಗಿ ಆನ್ಲೈನ್ ನೆಟ್ ಬ್ಯಾಂಕಿಂಗು ಈ ಥರ ಪೇಮೆಂಟ್. ನೀವು ಕ್ಯಾಶ್ ಆನ್ ಡೆಲಿವರಿನೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನಿಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಕೆಳಗಡೆ ನೀವು ಎಷ್ಟು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ಅಂತಲೂ ತೋರಿಸುತ್ತೆ. ಹಾಗೆ ಅದ್ರ ರೇಟ್ ಕೂಡ ನೋಡ್ಕೊಬೋದು, ರೇಟ್ ಎಷ್ಟಿದೆ ಅಂದ್ಬಿಟ್ಟು. ಈ ಒಂದು ಪ್ರಾಡಕ್ಟ್ ರೇಟ್ ನೋಡ್ಬೋದು ₹245 ಅನ್ನೋದಿದೆ. ಕೆಳಗಡೆ ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮಗೆ ಮಾರ್ಜಿನ್ ಅನ್ನೋದಿರುತ್ತೆ. ಈ ಮಾರ್ಜಿನಲ್ಲಿ ನೀವು ಎಷ್ಟು ಬೇಕಾದ್ರೂ ಹಾಕೊಬೋದು. ಈಗ ಸಪೋಸ್ ಬಂದ್ಬಿಟ್ಟು ನಾನು ₹300 ಹಾಕ್ತೀನಿ ನೋಡಿ. ₹300 ಹಾಕಿದ ತಕ್ಷಣ ನನಗೆ ಎಷ್ಟು ಬಂತು, ₹55 ಅನ್ನೋದು ಲಾಭ ಬಂತು. ಈ ಥರ ನೀವು ಎಷ್ಟು ಬೇಕೋ ಕಮಿಷನ್ ತಕ್ಕಂಗೆ ನೀವು ರೇಟನ್ನು ಹಾಕೊಬೋದು. ಎಲ್ಲ ಓಕೆ ಮಾಡಾದ್ಮೇಲೆ ಕೆಳಗಡೆ ನಿಮಗೆ ಪ್ರೊಸೀಡ್ ಅಂತ ಇರುತ್ತೆ. ಆ ಪ್ರೊಸೀಡ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆರ್ಡರ್ ಕಂಪ್ಲೀಟ್ ಆಗುತ್ತೆ. ನೀವು ಬೇಕಾದ್ರೆ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡಿ ಅವ್ರ ಡೆಲಿವರಿ ಅಡ್ರೆಸ್ನ ಕೊಡ್ಬೋದು. ಡೆಲಿವರಿ ಆಗಿದ ತಕ್ಷಣ ನಿಮ್ಗೆ ವಿತಿನ್ 7 ಡೇಸ್ ಒಳಗಡೆ ನಿಮ್ಮ ಅಮೌಂಟ್, ನಿಮ್ಮ ಕಮಿಷನ್ ಏನಿದೆ ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗಡೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಮನೇಲೆ ಕುತ್ಕೊಂಡು ಎರ್ನಿಂಗ್ ಮಾಡ್ಬೋದು. ನೀವು ಯಾವುದೇ ಒಂದು ಫ್ರೆಂಡ್ಸ್ಗೆ ಬೇಕಾದ್ರೂ ಸೇಲ್ ಮಾಡ್ಬೋದು, ಇಲ್ಲ ರಿಲೇಟಿವ್ಸ್ ಬೇಕಾದರೂ ಯಾವುದೇ ಒಂದು ಪ್ರಾಡಕ್ಟ್ ಕೇಳಿದ್ರು ನೀವು ಇದರಲ್ಲಿ ಆರ್ಡರ್ ಮಾಡಿ ನೀವು ಇದು ಮಾಡಿದ ತಕ್ಷಣ ನಿಮ್ಮ ಕಮಿಷನ್ ಅನ್ನೋದು ನೀವು ಬೇಕಾದ್ರೆ ಟ್ರಾನ್ಸ್ಫರೇ ಮಾಡಬೇಕಿಲ್ಲ, ಆಟೋಮೆಟಿಕ್ಕು ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗಡೆ ಟ್ರಾನ್ಸ್ಫರ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಇಲ್ಲ ಅಂತ ಈಗ ಗೊತ್ತಾಗುತ್ತೆ ಅಂದರೆ ಕೆಳಗಡೆ ನಿಮಗೆ ಅಮೌಂಟ್ ಅಂದ್ಬಿಟ್ಟು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಮೈ ಪೇಮೆಂಟ್ಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಓಕೆ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನನಗೆ ಎಷ್ಟು ಪೇಮೆಂಟ್ ಬಂದ್ಬಿಟ್ಟು ರಿಸೀವ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನೋಡ್ಕೊಂಡ್ಬಂದು ನನಗೆ 20ರಿಂದ ಹಿಡಿದು 2,000, 3,000 ಗಂಟ ಪೇಮೆಂಟ್ ಅನ್ನೋದು ರಿಸೀವ್ ಆಗಿದೆ. ನಾವು ಒಂದೊಂದು ಪ್ರಾಡಕ್ಟ್ ಮೇಲೆ ನೀವು ಎಷ್ಟೆಷ್ಟು ಹಾಕ್ತೀರ ನಿಮ್ಮ ಕಮಿಷನ್ ಅನ್ನೋದು ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇದರಿಂದ ನನಗೆ ತುಂಬ ಚೆನ್ನಾಗಿ ಎರ್ನಿಂಗ್ ಅನ್ನೋದು ಮಾಡಿದ್ದೀನಿ. ನೀವು ಕಣ್ಮುಂದೆ ನೋಡ್ಬೋದು ನನಗೆ ಎಷ್ಟೆಷ್ಟು ಎರ್ನಿಂಗ್ ಬಂದ್ಬಿಟ್ಟು ಸಿಕ್ಕಿದೆ. ಇದೇ ಥರ ನೀವು ಕೂಡ ತುಂಬ ಎರ್ನಿಂಗ್ ಅನ್ನೋದನ್ನ ಮಾಡ್ಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನೀವು ಎರ್ನಿಂಗ್ ಮಾಡೋಕ್ಕೆ ಬರೀ ಒಂದು ಆಪ್ಷನ್ ಮಾತ್ರ ಇಲ್ಲ, ಇನ್ನೂ ತುಂಬ ಥರ ಫೀಚರ್ಸ್ ಅನ್ನೋದು ಇದೆ. ಅದೇನಪ್ಪ ಅಂದರೆ ನಿಮಗೆ ರೆಫರ್ ಆ್ಯಂಡ್ ಎರ್ನ್ ಅನ್ನೋದಿದೆ. ನಿಮ್ಮ ಲಿಂಕ್ನ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡು ಆ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಂಡು ಯಾವುದೇ ಒಂದು ಪ್ರಾಡಕ್ಟ್ನ
ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದಿದ್ರೆ ನಿಮಗೆ ಕಮಿಷನ್ ಅಮೌಂಟ್ ಅನ್ನೋದು ಸಿಗ್ತಾ ಇರುತ್ತೆ. ಇದರಲ್ಲಿ ಲೆವೆಲ್ ಬೈ ಲೆವೆಲ್ ಇನ್ಕಮ್ ಅನ್ನೋದು ಇರುತ್ತೆ. ಅದು ಹೇಗಪ್ಪ ಅಂದರೆ ನೀವು ಮೇಲ್ಗಡೆ ನೋಡ್ಕೊಂಡು ನನ್ನ ಲಿಂಕಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅವರು ಅಪ್ಲಿಕೇಶನಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದಾರೆ. ಅವ್ರು ಆರ್ಡರ್ ಮಾಡಿರೋದ್ರಿಂದ ನನಗೆ ಕಮಿಷನ್ ಅನ್ನೋದು ಸಿಕ್ಕಿದೆ. ಅದು 24 ರೂಪಾಯಿ ಮೇಲ್ಗಡೆ ನಿಮಗೆ ನೋಡ್ಕೊಬೋದು. ಲೆವೆಲ್ ಬೈ ಲೆವೆಲ್ ಇನ್ಕಮ್ನ ಇಲ್ಲಿ ತೋರಿಸ್ತಾ ಇದೆ, ನೋಡ್ಬೋದು. ಲೆವೆಲ್ 1 ಲೆವೆಲ್ 2ನ ಮೇಲ್ಗಡೆ ನೋಡಿದ್ದಿದ್ರೆ ಕಮಿಷನ್ ನೋಡ್ಬೋದು. 24 ರೂಪಾಯಿ ಅನ್ನೋದು ನನಗೆ ಪೆಂಡಿಂಗಲ್ಲಿದೆ. ಅವ್ರಿಗೆ ಡೆಲಿವರಿ ಆಗಿ 7 ಡೇಸ್ ಒಳಗೆ ಈ ಅಮೌಂಟು ನನ್ನ ಬ್ಯಾಂಕ್ ಅಕೌಂಟ್ ಒಳಗಡೆ ಸಕ್ಸಸ್ಫುಲ್ ಆಗಿ ರಿಸೀವ್ ಆಗುತ್ತೆ. ಈ ಥರ ನೀವು ರೆಫರ್ ಅಂಡ್ ಎರ್ನ್ ಕೂಡ ಮಾಡ್ಕೊಬೋದು. ರೆಫರ್ ಅಂಡ್ ಎರ್ನ್ ಕೂಡ ನೀವು ತುಂಬ ಚೆನ್ನಾಗಿ ಎರ್ನಿಂಗ್ ಅನ್ನೋದನ್ನ ಮಾಡ್ಬೋದು. ಇಲ್ಲಿ ನೋಡ್ಬೋದು ಪೆಂಡಿಂಗ್ ಇರೋದು ಬಂದ್ಬಿಟ್ಟು ನನ್ನ ಅಕೌಂಟ್ ಒಳಗಡೆ ಸಕ್ಸಸ್ಫುಲ್ ಆಗಿ 7 ಡೇಸ್ ಒಳಗಡೆ ಬಂದ್ಬಿಡುತ್ತೆ. ಅದು ಬಂದ್ಬಿಟ್ಟು ಪೇಮೆಂಟ್ ಹಿಸ್ಟ್ರಿ ಇದೆಯಲ್ಲ ಅವಾಗ ತೋರಿಸ್ನಲ್ಲ, ಅದರಲ್ಲಿ ಬಂದ್ಬಿಟ್ಟು ನನಗೆ ಮೆನ್ಷನ್ ಆಗಿರುತ್ತೆ. ಈ ಥರ ನೀವು ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗಡೆ ಆ್ಯಡ್ ಮಾಡಿದ್ದೀರಿ. ಅಷ್ಟೇ ಅಲ್ಲ, ಇದರಲ್ಲಿ ಚಾಲೆಂಜ್ ಅಂತ ಕೂಡ ಇರುತ್ತೆ. ನೀವೇನಾದ್ರು ಜಾಸ್ತಿ ಪ್ರಾಡಕ್ಟ್ನ ಸೇಲ್ ಮಾಡಿ ಅಪ್ಲಿಕೇಶನ್ ಕಡೆಯಿಂದ ಎಕ್ಸ್ಟ್ರಾ ಅಮೌಂಟ್ ಅನ್ನೋದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಲಾಟ್ರಿ ಅಂತ ಇರುತ್ತೆ, ಅದರಲ್ಲೂ ಕೂಡ ನೀವು ಎರ್ನಿಂಗ್ ಅನ್ನೋದನ್ನ ಮಾಡ್ಬೋದು. ಇಲ್ಲಿ ನೋಡ್ಬೋದು ನನಗೆ 5 ರೂಪಾಯಿ ಮೀಶೋ ಕ್ರೆಡಿಟ್ಸ್ ಅನ್ನೋದು ಸಕ್ಸಸ್ಫುಲ್ ಆಗಿ ರಿಸೀವ್ ಆಗಿ. ಅಷ್ಟೇ ಅಲ್ಲ, ನಿಮ್ಗೆ ಇದರಲ್ಲಿ ಫ್ರೀ ಕ್ರೆಡಿಟ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಮೀಶೋ ಕ್ರೆಡಿಟ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡ್ಬೋದು ಇಷ್ಟರಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಕಣ್ಮುಂದೆ ತೋರಿಸ್ತೀನಿ. ಇದರಲ್ಲಿ ನಿಮಗೆ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಗುಂಟ ನಿಮ್ಗೆ ಕೊಡ್ತಾರೆ. ಅಂದರೆ ಫ್ರೀ ಅಮೌಂಟ್ ಇದ್ದಂಗೆ ಇದು. ಅಂದರೆ ಇದರಿಂದ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಬೋದು. ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಒಂಥರ ಕ್ರೆಡಿಟ್ಸ್ ಕೊಡ್ತಾರೆ. ಅದು ಹೇಗಂದರೆ ನೀವು 10% ಮಾತ್ರ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಸತಿ 10% ಯೂಸ್ ಮಾಡ್ಬೋದು ಅದರಲ್ಲಿ ಅಂತ. ಇದರಲ್ಲಿ ಹಂಗೆ ಇದರಲ್ಲಿ 200 ರೂಪಾಯಿ ಕ್ರೆಡಿಟ್ಸ್ ಇದೆ ಅಂದರೆ ನೀವು ಯಾವುದಾದ್ರು 200 ರೂಪಾಯಿ ಇದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಅಂದರೆ ನಿಮ್ಮ ಜೇಬಿಂದ 1 ರೂಪಾಯಿ ಹಾಕಿ ಕ್ರೆಡಿಟ್ಸ್ ಅಮೌಂಟ್ ಏನು ಬಂದಿರುತ್ತೆ ಅದರಲ್ಲೇ ನೀವು ಆರ್ಡರ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನೋಡ್ಬೋದು ಮೀಶೋ ಕಮ್ಯುನಿಟಿ ಇದೆ, ಮತ್ತೆ ಬಿಸ್ನೆಸ್ ಲೋಗೋ ಅಂತ ಇದೆ. ನೀವೇನಾರು ನಿಮ್ಮ ಬಿಸ್ನೆಸ್ ನೇಮ್ ಇಕ್ಬೇಕು ಅಂದರೆ, ನಿಮ್ಮ ಬಿಸ್ನೆಸ್ ಲೋಗೋ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ನಿಮಗೆ ಲೋಗೋ ಕೂಡ ಜನರೇಟ್ ಇರುತ್ತೆ. ನಿಮ್ಮ ಲೋಗೋ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಸ್ಟೋರ್ ನೇಮ್ ಏನು ಹಾಕಬೇಕು ಅಂತಿದ್ರೆ ಅದನ್ನ ಹಾಕ್ಬಿಟ್ಟು ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮ್ಮ ಆನ್ಲೈನ್ ಸ್ಟೋರ್ ನೇಮ್ ಒಂದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ಥರ ನಿಮ್ಮ ಬಿಸ್ನೆಸ್ನ ಬಿಲ್ಡ್ ಮಾಡ್ಬೋದು. ಮತ್ತೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಇರುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ನೋಡ್ಬೋದು ನಿಮಗೆ ಇಮೇಜ್ ಬಂದ್ಬಿಟ್ಟು 2 ಟೈಪಲ್ಲೂ ಬರ್ತದೆ. ಒಂದೇ ಸತಿ ಕಳಿಸ್ಬೇಕಂದ್ರೂ ಕೂಡ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ನೀವು ಮಾಡ್ಕೊಬೋದು. ನೆಕ್ಸ್ಟ್ ನೋಟಿಫಿಕೇಶನ್ ಇದರಲ್ಲಿ ನೀವು ಯಾವ ಕ್ಯಾಟಗರಿ ಇರಬೇಕು ಅದನ್ನ ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ನಿಮಗೆ ತುಂಬಾ ತರ ಕ್ಯಾಟಗರಿ ಅನ್ನೋದು ನಿಮ್ಗೆ ಇದರಲ್ಲಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೀವು ಟಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಕ್ಯಾಟಗರೀಸ್ ಇರುತ್ತೆ. ನಿಮ್ಗೆ ಯಾವ ಕ್ಯಾಟಗರಿ ಬೇಕೋ ಅಲ್ಲಿ ನೋಡ್ಕೊಬೋದು. ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ ಬೇಕಂದ್ರೂ ಆ ಕ್ಯಾಟಗರೀಸ್ ಅನ್ನೋದು ಸಿಗುತ್ತೆ. ನೀವು ಇದರಿಂದ ಬೇಕಾದ್ರೂ ಆರ್ಡರ್ ಮಾಡ್ಕೊಬೋದು. ಅದಾದ ನಂತರ ನಿಮಗೆ ಆರ್ಡರ್ಸ್ ಅಂದ್ಬಿಟ್ಟು ಇರುತ್ತೆ ಕೆಳಗಡೆ. ಅದರಲ್ಲಿ ನೀವು ಎಷ್ಟು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀರಾ, ಹಾಗೆ ಎಷ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ಪೆಂಡಿಂಗಲ್ಲಿದೆ ಅಂದ್ಬಿಟ್ಟು ಎಲ್ಲ ತೋರಿಸುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೊಬೋದು ಆ ಪ್ರಾಡಕ್ಟ್ಸಲ್ಲಿ. ಅದ್ರ ಪಕ್ಕದಲ್ಲಿ ನಿಮಗೆ ಹೆಲ್ಪ್ ಅಂತ ಇರುತ್ತೆ, ಅದು ಬಂದ್ಬಿಟ್ಟು ಕಸ್ಟಮರ್ ಕಡೆ. ಅಂದರೆ ನಿಮ್ಮ ಅಪ್ಲಿಕೇಶನಿಂದ ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ, ಅಕಸ್ಮಾತ್ ಪ್ರಾಡಕ್ಟ್ ಡೆಲಿವರಿ ಆಗಿಲ್ಲ ಅಂದರೂ, ಆ ಪ್ರಾಡಕ್ಟ್ ಕ್ಯಾನ್ಸಲ್ ನಿಮಗೆ ಅಪ್ಲಿಕೇಶನ್ ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಸರಿ, ಇಲ್ಲಿ ನಿಮಗೆ ಮೀಶೋ ಕಸ್ಟಮರ್ ಕೇರ್ ನಂಬರ್ ಅನ್ನೋದಿರುತ್ತೆ. ಆ ಮೀಶೋ ಕಸ್ಟಮರ್ ಕೇರ್ ನಂಬರ್ ಕಾಲ್ ಮಾಡಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸರಿ ಟಕ್ ಅಂತ ರೆಸ್ಪಾನ್ಸ್. ಏನಾದರೂ ಈ ಥರ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತಿದ್ರೆ, ಅಕಸ್ಮಾತ್ ನೀವು ಬಿಸ್ನೆಸ್ ವುಮೆನ್ ಆಗಿದ್ರು ಸರಿ, ಸ್ಟೂಡೆಂಟ್ಸ್ ಆಗಿದ್ರು ಸರಿ, ಅಕಸ್ಮಾತ್ ನೀವು ಗಂಡಸರಾಗಿರ್ಬೋದು, ಕೆಲಸಕ್ಕೆ ಹೋಗಿ ಕೂಡ ನೀವು ಪಾರ್ಟ್ ಟೈಮ್ ಆಗಿ ಬಿಸ್ನೆಸ್ ಅನ್ನ ಮಾಡ್ಕೊಬಹುದು. ತುಂಬಾ ಜನ ಎರ್ನಿಂಗ್ ಮಾಡಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಇದೇ ತರ ಎರ್ನಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ನೀವು ಇನ್ನೂ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನಂತರ.